ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ತಮಿಳಿನ ಪ್ರಖ್ಯಾತ ನಟ ದಳಪತಿ ವಿಜಯ್ ಅವರ ಜನನಾಯಕನ್ ಸಿನಿಮಾ ಜನವರಿ 9ಕ್ಕೆ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ರಿಲೀಸ್ ಆಗಿಲ್ಲ. ರಿಲೀಸ್ ಆಗಕ್ಕೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಗ್ಲಿಲ್ಲ. ಅದು ಯಾಕೆ ಸಿಗ್ಲಿಲ್ಲ, ಅದನ್ನ ಯಾಕೆ ಕೊಡ್ಲಿಲ್ಲ, ಅದರ ಹಿಂದಿರುವ ರಾಜಕೀಯ ಕೈವಾಡ ಏನು, ಅದನ್ನೆಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಜಯ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಮೊದಲ ಬಾರಿ ಅಲ್ಲ, ಇದಕ್ಕಿಂತ ಹಿಂದಿನ ತುಂಬಾ ಸ್ಟೋರಿ ಇದೆ. ಅದನ್ನೆಲ್ಲ ನೋಡ್ಕೊಂಡ್ ಬರೋಣ. ನಿಮ್ಗೆ ಗೊತ್ತಿರಬಹುದು, ತಮಿಳ್ ಸಿನಿಮಾದ ಪ್ರಖ್ಯಾತ ನಟ, ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬೋದು ಇವಾಗ ದಳಪತಿ ವಿಜಯ್ ಅವರು. ಅವರದು ಕೊನೆ ಫಿಲ್ಮ್ ಇದು, ದ ಜನನಾಯಕನ್ ಅನ್ನುವಂತ ಟೈಟಲ್ ಅಲ್ಲಿ ಬಂದಿರುವಂತಹ ಹೊಸ ಸಿನಿಮಾ, ಕೊನೆಯ ಸಿನಿಮಾ, ಇವರ ಕರಿಯರ್ ನ ಕೊನೆಯ ಸಿನಿಮಾ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಇವರು ಈ ಫಿಲ್ಮ್ ಮುಗಿದ ನಂತರ, ಈ ಫಿಲ್ಮ್ ಆದ ನಂತರ ಇನ್ನು ಮುಂದೆ ಫಿಲ್ಮ್ ಆಕ್ಟಿಂಗ್ ಗೆ ಬರೋದಿಲ್ಲ. ಒಂದು ಹೊಸ ಪಕ್ಷವನ್ನ ಕ್ರಿಯೇಟ್ ಮಾಡಿದ್ದಾನೆ. ಟಿವಿಕೆ ತಮಿಳಗ ವೆಟ್ರಿ ಕಲಗಂ ಅನ್ನುವಂತ ಒಂದು ರಾಜಕೀಯ ಪಕ್ಷವನ್ನ ಹುಟ್ಟು ಹಾಕಿದ್ದಾರೆ. ಹುಟ್ಟು ಹಾಕಿರೋದು ಮಾತ್ರವಲ್ಲ, 2026 ಏಪ್ರಿಲ್ ಅಲ್ಲಿ ತಮಿಳುನಾಡಲ್ಲಿ ಎಲೆಕ್ಷನ್ ಇದೆ. ಅವರು ಸ್ಪರ್ಧಿಸ್ತಾ ಇದ್ದಾರೆ. ಎಲ್ಲ ಕಾನ್ಸ್ಟಿಟ್ಯೂಯನ್ಸ್ ಅಲ್ಲಿ ಕೂಡ ಇವರು ಒಬ್ಬೊಬ್ಬರನ್ನ ನೇಮಕ ಮಾಡಿ ಅದರಿಂದ ಸ್ಪರ್ಧಿಸೋಕೆ ರೆಡಿ ಆಗಿದ್ದಾರೆ. ಪಾಲಿಟಿಕ್ಸ್ ಗೆ ಹಾಗೂ ಫಿಲ್ಮ್ ಗೆ ಏನು ಲಿಂಕ್ ಅಂತ ನೀವು ಕೇಳಬಹುದು. ಪಾಲಿಟಿಕ್ಸ್ ಬೇರೆ, ಸಿನಿಮಾನೇ ಬೇರೆ ಅಂತ ತಿಳ್ಕೊಬಹುದು. ಬಟ್ ನಮ್ಮ ರಾಜ್ಯ ಅಥವಾ ಬೇರೆ ರಾಜ್ಯದ ತರ ತಮಿಳರು ಅಲ್ಲ. ತಮಿಳಿನ ಪಾಲಿಟಿಕ್ಸೇ ಬೇರೆ. ತಮಿಳ್ನಾಡಲ್ಲಿ ಜನರು ಆರಾಧಿಸ್ತಾರೆ, ಫಿಲ್ಮ್ ಆಕ್ಟರ್ಸ್ ನ ಪೂಜಿಸ್ತಾರೆ, ಅವ್ರನ್ನ ಏನೋ ದೊಡ್ಡ ವಿಚಾರ ಅಂತ ಹೇಳಿ ತಿಳ್ಕೊಳ್ತಾರೆ. ಫಿಲ್ಮ್ ಅಲ್ಲಿ ಒಬ್ಬ ಆಕ್ಟ್ ಮಾಡಿ ಹೀರೋ ಆಗಿ ಆಕ್ಟ್ ಮಾಡಿದ್ರೆ ಅವನ ನಿಜ ಜೀವನದಲ್ಲೂ ಕೂಡ ಹೀರೋ ಅಂತ ಹೇಳಿ ತಿಳ್ಕೊಂಡು ತುಂಬಾ ಆರಾಧಿಸ್ತಾರೆ. ಇಲ್ಲಿ ನಿಮ್ಗೆ ಇದಕ್ಕಿಂತ ಮುಂಚೆನು ತಮಿಳ್ನಾಡಲ್ಲಿ ಈ ತರ ಆಗಿ ಸೂಪರ್ ಸ್ಟಾರ್ ಆಗಿದ್ದಂತಹ MGR, ಸೂಪರ್ ಸ್ಟಾರ್ ಲೇಡಿ ಸೂಪರ್ ಸ್ಟಾರ್ ಆಗಿದ್ದಂತಹ ಜಯಲಲಿತಾ, ಇವರೆಲ್ಲ ಆಕ್ಟರ್ ಆಗಿದ್ರು. ತುಂಬಾ ಕಾಲಕ್ರಮೇಣ ಆಕ್ಟರ್ ಆಗಿದ್ದು ನಂತರ ಇವರು ಪಾಲಿಟಿಕ್ಸ್ ಗೆ ಬಂದು ಪಾಲಿಟಿಕ್ಸ್ ಇಂದ CM ಪೋಸ್ಟ್ ವರೆಗೂ ಹೋದಿರುವಂತಹ ಇಬ್ರು ಇದ್ದಾರೆ. ಇವರು ಆಕ್ಟರ್ಸ್ ಅನ್ನ ತುಂಬಾ ದೇವರು ತರ ಪೂಜೆ ಮಾಡ್ತಾರೆ. ಅದು ಇವರದು ಪ್ರಾಬ್ಲಮ್. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಂತಹ ದಳಪತಿ ವಿಜಯ್ ತನ್ನ ಸೂಪರ್ ಸ್ಟಾರ್ ಇವಾಗ ಪಟ್ಟದಲ್ಲಿ ಇದ್ದಾರೆ. ಅವರು ತುಂಬಾ ಪೀಕ್ ಇದ್ದಾರೆ ಕರಿಯರ್ ಅಲ್ಲಿ. ಒಂದೊಂದು ಫಿಲ್ಮ್ ಗೆ 200-300 ಕೋಟಿ ಚಾರ್ಜ್ ಮಾಡ್ತಿದ್ದಾರೆ. ಅಷ್ಟು ಹೈಪ್ ಅಲ್ಲಿ ಇದ್ರು ಕೂಡ ಇವರು ತಮ್ಮ ಫಿಲ್ಮ್ ಕರಿಯರ್ ನ ಬಿಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು ಹೇಳೋ ಕಾರಣ, ನನಗೆ ಜನರು ಎಲ್ಲವನ್ನ ಕೊಟ್ಟಿದ್ದಾರೆ, ಜನರು ಪ್ರೀತಿ ಕೊಟ್ಟಿದ್ದಾರೆ, ವಿಶ್ವಾಸ ಕೊಟ್ಟಿದ್ದಾರೆ, ನನ್ನನ್ನು ಇಷ್ಟರವರೆಗೆ ಬೆಳೆಸಿದ್ದಾರೆ. ನಾನು ಜನರಿಂದ ಬೆಳೆದಿದ್ದೇನೆ. ಆದ್ರೆ ನನ್ನಿಂದ ಜನರಿಗೆ ಏನಾದ್ರೂ ಒಂದು ಹೊಸದೊಂದು ಮಾಡಬೇಕು, ನನ್ನ ಜನರಿಗೆ ಏನಾದ್ರೂ ಒಂದು ಒಳ್ಳೇದಾಗಬೇಕು, ಒಳ್ಳೆ ಒಂದು ಆಡಳಿತವನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಪಕ್ಷವನ್ನ ಕ್ರಿಯೇಟ್ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅದು ನೋಡೋಣ ಯಾವ ತರ ಆಗುತ್ತೆ ಅಂತ ಹೇಳಿ. ಪಾಲಿಟಿಕ್ಸ್ ಹಾಗೂ ಫಿಲ್ಮ್ ಗೆ ಇಲ್ಲಿ ಏನ್ ಲಿಂಕ್ ಅಂತ ಹೇಳ್ತಾ ಬರೋಣ. ತಮಿಳುನಾಡಿನಲ್ಲಿ ಆಡಳಿತದಲ್ಲಿರೋದು DMK ಅನ್ನುವ ಪಕ್ಷ. DMK ಅನ್ನುವ ಪಕ್ಷ ಸುಮಾರು 20-28 ವರ್ಷದಿಂದ ಆಡಳಿತದಲ್ಲೇ ಇದೆ. ಬೇರೆಯವರಿಗೆ ಬಿಟ್ಟೇ ಕೊಟ್ಟಿಲ್ಲ ಅಧಿಕಾರವನ್ನ, ಅವರಲ್ಲೇ ಇದೆ. ಇವಾಗ ಹೊಸ ಪಕ್ಷ ಕ್ರಿಯೇಟ್ ಮಾಡಿ 1 ವರ್ಷದಲ್ಲಿ ಇವರು ಏನ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಇವಾಗ ಏನಪ್ಪಾ ಅಂತ ಹೇಳಿದ್ರೆ, ತಮಿಳ್ನಾಡಿನಲ್ಲಿ ದಳಪತಿ ವಿಜಯ್ ಅವರಿಗೆ ತುಂಬಾನೇ ಫ್ಯಾನ್ಸ್ ಇದ್ದಾರೆ, ಅಂದ್ರೆ ತುಂಬಾನೇ ಫ್ಯಾನ್ಸ್ ಇದ್ದಾರೆ. ಅವರು ಈ ಫ್ಯಾನ್ಸ್ ಅನ್ನ ತಮ್ಮ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಿದ್ರೆ ಅವರಿಗೆ ಆರಾಮ್ಸೆ ವಿನ್ ಆಗ್ಬಹುದು ಅನ್ನೋ ಒಂದು ಥಿಂಕಿಂಗ್ ಅಲ್ಲಿ ಅವರು ಇದ್ದಾರೆ. ಮಾತ್ರ ಇದನ್ನು DMK ಅವರಿಗೆ ಒಂದು ಭಯ. ಇವರು ತಮಿಳಗ ವೆಟ್ರಿ ಕಲಗಂ ಅನ್ನುವಂತಹ ಒಂದು ಪಕ್ಷವನ್ನ ಸ್ಥಾಪಿಸಿದ ನಂತರ DMK ಅವರಿಗೆ ಭಯ ಶುರುವಾಗಿದೆ. ಯಾಕಂದ್ರೆ ಅಷ್ಟು ಫ್ಯಾನ್ ಫಾಲೋವಿಂಗ್ ಇದೆ ವಿಜಯ್ ಅವರಿಗೆ. ಇದೇ ಇವರೆಲ್ಲ ಬಂದು ವೋಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ನಮ್ಮಿಂದ ಅಧಿಕಾರ ತಪ್ಪಿ ಹೋಗ್ಬೋದು ಅನ್ನುವ ಒಂದು ಭಯ ಅವತ್ತೇ ನಡುಕ ಅವರಿಗೆ ಶುರು ಆಗಿದೆ. ಇವರು ಪಕ್ಷ ಸ್ಟಾರ್ಟ್ ಮಾಡಿದಾಗ ಅವಾಗ್ಲೇ ಇವರಿಗೆ ತುಂಬಾ ತೊಂದರೆ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ರ್ಯಾಲಿಗೆ ಅವಕಾಶಗಳನ್ನ ಕೊಟ್ಟಿಲ್ಲ. ಕೆಲವು ಕಡೆ ನೀವು ಕರೂರು ಕಾಲ್ ತುಳಿತದ್ ನೋಡಿರ್ಬೋದು. ಇದು ವಿಜಯ್ ಅವರ ರ್ಯಾಲಿ ಟೈಮ್ ಅಲ್ಲೇ ಆಗಿರೋದು. ಕರೂರು ಕಾಲ್ ತುಳಿತಾಗಿ ಅಲ್ಲಿ 30-40 ಜನ ಸತ್ತೋದ್ರು. ಇದು ಕೂಡ ಈ ವಿಜಯ್ ಅವರಿಗೆ ತುಂಬಾ ಹಿನ್ನಡೆ ಆಗಿತ್ತು. ಇವಾಗ ವಾಪಸ್ ಕಮ್ ಬ್ಯಾಕ್ ಮಾಡಬೇಕು ಅಂತ ಹೇಳಿ ಇದ್ರು. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಸೆನ್ಸಾರ್ ಬೋರ್ಡ್ ಅವರು ಸೆನ್ಸಾರ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಹೇಳೋ ಕಾರಣ, ಅದಲ್ಲಿ ತುಂಬಾ ವೈಲೆನ್ಸ್ ಇದೆ, ಅದರಲ್ಲಿ ತುಂಬಾ ರಾಜಕೀಯ ಪ್ರೇರಿತ ಟಾಪ್ ಸೀನ್ಸ್ ಗಳಿದಾವೆ, ಧಾರ್ಮಿಕಕ್ಕೆ ಧಕ್ಕೆ ಆಗುವಂತಹ ಸೀನ್ಸ್ ಗಳಿದಾವೆ. ಇದನ್ನ ಕಟ್ ಮಾಡಿಲ್ಲದ್ರಿಂದ ಅವರಿಗೆ ನಾವು ಸೆನ್ಸಾರ್ ಸರ್ಟಿಫಿಕೇಟ್ ಕೊಡೋದಿಲ್ಲ ಅಂತ ಹೇಳಿ ಸೆನ್ಸಾರ್ ಬೋರ್ಡ್ ಹೇಳ್ತಾ ಇದೆ. ಬಟ್ ಆ ತರ ಅಲ್ಲ, ಆಕ್ಚುಲಿ ಇಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ. ಕೊಡೋದಿಲ್ಲ ಯಾಕಂತ ಹೇಳಿದ್ರೆ, ಒಂದು DMK ಅವರಿಗೆ ಭಯ ಇದೆ. ಈ ಜನನಾಯಕನ್ ಮೂವಿಯಲ್ಲಿ ಇರುವಂತಹ ಸ್ಟೋರಿ ಕೂಡ ಅದೇ ತರ. ಒಬ್ಬ ಸಿಸ್ಟಮ್ ನಲ್ಲಿ ಭ್ರಷ್ಟಾಚಾರ ನಡೀತಾ ಇರುತ್ತೆ. ಇದರ ವಿರುದ್ಧ ಒಬ್ಬ ತಿರುಗಿ ಬಿದ್ದು ಅವನು ಜನಗಳನ್ನ, ಈ ಸಿಸ್ಟಮ್ ಅನ್ನ ಫುಲ್ ಸರಿ ಮಾಡ್ತಾನೆ, ಈ ರಾಜ್ಯವನ್ನೇ ಸರಿ ಮಾಡ್ತಾನೆ ಅನ್ನುವಂತಹ ಒಂದು ಸ್ಟೋರಿ. ಓಕೆ, ಅದ್ರಲ್ಲಿ ಹೀರೋ ಕೂಡ ವಿಜಯ್ ಅವರು. ಈ ಮೂವಿ ರಿಲೀಸ್ ಆದ್ರೆ ಈ ಮೂವಿನ ನೋಡ್ಬಿಟ್ಟು ಜನರು ಈ ವಿಜಯ್ ಅವರು ಅಧಿಕಾರಕ್ಕೆ ಬಂದ್ರೆ ಇದೇ ತರ ಮಾಡ್ಬಿಡ್ಬೋದು ಅನ್ನೋ ಹುಚ್ಚು ಮನೋಭಾವನೆಯಲ್ಲಿ ವೋಟ್ ಹಾಕ್ಬೋದು ಅನ್ನೋ ಭಯದಿಂದ DMK ಅವರು ಕೂಡ ಇದಕ್ಕೆ ಸ್ವಲ್ಪ ತೊಂದರೆ ಮಾಡ್ತಾ ಇದ್ದಾರೆ ಈ ಫಿಲ್ಮ್ ರಿಲೀಸ್ ಆಗೋದಕ್ಕೆ. ಮತ್ತೆ ಇನ್ನೊಂದು ಕಾರಣ ಇದೆ, ಇದರಲ್ಲಿ ಸೆಂಟ್ರಲ್ ಪಾಲಿಟಿಕ್ಸ್ ಕೂಡ ಇದೆ. ಸ್ಟೇಟ್ ಪಾಲಿಟಿಕ್ಸ್ ಮಾತ್ರ ಅಲ್ಲ, ಸೆಂಟ್ರಲ್ ಪಾಲಿಟಿಕ್ಸ್ ಕೂಡ ಇದೆ. ಇವಾಗ ನಿಮ್ಗೆ ನೋಡ್ಬೋದು, ತಮಿಳುನಾಡಲ್ಲಿ ಅಣ್ಣಾಮಲೈ ಅವರು BJP ಮುಖಾಂತರ ಸ್ಪರ್ಧಿಸ್ತಾ ಇದ್ದಾರೆ. ಅಲ್ಲಿ ಅವ್ರಿಗೆಲ್ರಿಗೂ ಗೊತ್ತೇ ಇದೆ, BJPಗೆ ಯಾವುದೇ ತರದಲ್ಲೂ ಕೂಡ ನಿಮ್ಗೆ ತಮಿಳುನಾಡಿನಲ್ಲಿ ಸೀಟ್ ಸಿಗಕ್ಕೆ ಚಾನ್ಸೇ ಇಲ್ಲ. ಅವಾಗ ಇವರು ಏನ್ ಮಾಡ್ತಾರಂತ ಹೇಳಿದ್ರೆ,
ಇದಕ್ಕೆ ಇವರ ಫಿಲ್ಮಿಗೆ ಸ್ಟೇ ತರ್ತಾರೆ, ಅದನ್ನ ಬ್ಲಾಕ್ ಮಾಡ್ತಾರೆ, ಸೆನ್ಸಾರ್ ಬೋರ್ಡ್ ಸರ್ಟಿಫಿಕೇಟ್ ಕೊಡಲ್ಲ. ಸೆನ್ಸಾರ್ ಬೋರ್ಡ್ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳಿದ್ರೆ ಒಂದು ಸ್ಕ್ರೀನ್ ಅಲ್ಲಿ ಕೂಡ ಇವರ ಸಿನಿಮಾ ಪ್ಲೇ ಆಗಲ್ಲ. ಆತರ ಒಂದು ರೂಲ್ಸ್ ಇದೆ. ಓಕೆ, ಅದಾಯ್ತಾ, ಅದು ಬಿಡಿ. ಇವಾಗ ಏನ ಸ್ಟೇ ಕೊಟ್ಟು ಇವರು ಯಾಕೆ ಈ ತರ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸಂಧಾನಕ್ಕೆ ಕರಿಬಹುದು. ಬಿಜೆಪಿ ಅವರು ಟಿವಿ ವಿನ್ ಆಗೋ ಚಾನ್ಸಸ್ ಇದೆ ತಮಿಳುನಾಡಲ್ಲಿ. ಬಿಜೆಪಿ ಹಾಗೂ ಟಿವಿಕೆ ಮೈತ್ರಿ ಮಾಡ್ಕೊಂಡ್ರೆ ನಿಮ್ಮ ಜನನಾಯಕನ್ಗೆ ರಿಲೀಸ್ ಮಾಡಕ್ ಬಿಡ್ತೀವಿ ಅಂತ ಹೇಳಿ ಒಂದು ಆಪ್ಷನ್ ಅನ್ನ ಕೊಡಬಹುದು. ನೀವು ನಿಮ್ಮ ಜನನಾಯಕನ್ ರಿಲೀಸ್ ಮಾಡಕ್ ಬಿಡಲ್ಲ, ರಿಲೀಸ್ ಮಾಡಕ್ ಬಿಡಬೇಕಾದ್ರೆ ನೀವು ಬಿಜೆಪಿಯೊಂದಿಗೆ ಮೈತ್ರಿ ಆಗ್ಬೇಕು ಅಂತ ಹೇಳಿ ಒಂದು ಕಂಡೀಷನ್ ಇಟ್ರೆ ಅಲ್ಲಿ ವಿಜಯ್ ಅವರು ಸ್ಟಕ್ ಆಗ್ತಾರೆ. ಅದಕ್ಕೆ ಬೇಕಾಗೂ ಆಗಿರಬಹುದು ಅಂತ ಹೇಳಿ ಬಿಜೆಪಿ ಅವರು ಕೂಡ ಕೈ ತೋರಿಸಲಾಗ್ತಾ ಇದೆ. ಇಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಎಕ್ಸಾಕ್ಟ್, ಆದ್ರೂ ಇದನ್ನ 21 ಜನವರಿ 21ಕ್ಕೆ ಮುಂದೂಡಲಾಗಿದೆ. ಜನವರಿ 9ಕ್ಕೆ ರಿಲೀಸ್ ಆಗ್ಬೇಕಿತ್ತು ಫಿಲ್ಮ್. ಪ್ರೀ ಬುಕಿಂಗ್ ಕೂಡ ಆಗ್ತಾ ಇತ್ತು, ಒಳ್ಳೆ ಬಿಸ್ನೆಸ್ ಕೂಡ ಆಗ್ತಾ ಇತ್ತು. ಅದಲ್ಲಿ ಕೂಡ ಅವ್ರು ಹೇಳಿದ್ದಾರೆ, ಯಾರು ಈ ಸಿನಿಮಾದ ನಿರ್ಮಾಪಕರು ಹೇಳಿದ್ದಾರೆ, ನಮಗೆ ತುಂಬಾ ಲಾಸ್ ಆಗ್ತಾ ಇದೆ, 50 crores ಲಾಸ್ ಆಗ್ತಾ ಇದೆ. ಯಾಕಂತಂದ್ರೆ ಜನವರಿ 9ಕ್ಕೆ ಆಲ್ರೆಡಿ ಬುಕಿಂಗ್ಸ್ ಎಲ್ಲ ತುಂಬಾ ಆಗಿತ್ತು. ಜನವರಿ 9ಕ್ಕೆ ಇದ್ದದ್ದು, ಇನ್ನು ತೀರ್ಪು ಜನವರಿ 21ಕ್ಕೆ ಬರ್ತಾ ಇದೆ. ನೋಡಿ, 10-15 ದಿನ ಅದು ಕೂಡ ಲಾಸ್ ಆಯ್ತು. ಇನ್ನು ಕೂಡ ಅದು ಡಿಸಿಷನ್ ಬಂದ ನಂತರನೇ ಇವರು ರಿಲೀಸ್ ಡೇಟ್ ಮಾಡಬೇಕು, ಬಿಟ್ರೆ ಅವತ್ತೇ ರಿಲೀಸ್ ಮಾಡಕ್ಕೂ ಆಗಲ್ಲ. ಆತರ ಇದರ ವಿಚಾರಗಳು ನಡೀತಾ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.